ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಯಾಕೆ ಎಲ್ಲರೂ ಗಾಬರಿ ಆಗಿರೋ ಥರ ಇದೆ? ಏನಾಯ್ತು? ಅಣ್ಣ ತಮ್ಮ ಒಂದೇ ಥರ, ಸಂತೋಷ ಸಂಭ್ರಮನ ಗಾಬರಿ ಅನ್ಕೊಳ್ತೀರಾ? ಸಂತೋಷನ? ಹೋ ಕಣೋ, ಮನೆ ಬಿಟ್ಟು ಹೋದವರು ಮತ್ತೆ ವಾಪಸ್ ಮನೆಗೆ ಬಂದ್ರೆ ಸಂತೋಷ ತಾನೆ. ಮನೆಗೆ ಮಗ ಬಂದ್ಬಿಟ್ಟ ಕಣೋ. ಯಾರೋ ತ್ರಿಶೂಲ್ ಬಂದ್ಬಿಟ್ನಾ? ಅಯ್ಯೋ ಅವ್ನು ಬರ್ತಾನೆ ಕಣೋ, ಆದ್ರೆ ಈಗ ಬಂದಿರೋದು ನಿನ್ನ ಅಣ್ಣ. ಯಾವಣ್ಣ? ಅದೇನೋ ಹೀಗೆ ಕೇಳ್ತಾ ಇದೀಯಾ? ನಿನಗಿರೋದು ಒಬ್ನೇ ಅಣ್ಣ ಅಲ್ವನು? ಯಾರು? ದಿಗ್ವಿಜಯ ಮನೆಗೆ ಬಂದಿದ್ದಾನೆ ಕಣೋ. ದಿಗ್ವಿಜಯ ಮನೆಗೆ ಬಂದಿದ್ದಾನ? ಅಮ್ಮ, ಏನು ತಮಾಷೆ ಮಾಡ್ತಾ ಇದೀಯಾ? ಹೇ, ಈ ವಯಸ್ಸಿನಲ್ಲಿ ನಾನೇ ಯಾಕೋ ತಮಾಷೆ ಮಾಡ್ಲಿ? ಮನೆ ಬಿಟ್ಟು ಹೋದ್ ನನ್ನ ಮಗ ವಾಪಸ್ ಮನೆಗೆ ಬಂದಿದ್ದಾನೆ. ಅಯ್ಯೋ, ಇಷ್ಟೊತ್ತರೆಗೂ ಇಲ್ಲೇ ಇದ್ದ. ಫ್ರೆಶ್ ಅಪ್ ಆಗಿ ಬರ್ತೀನಿ ಅಂತ ಈಗ ವಾಶ್ರೂಮ್ ಕಡೆ ಹೋದ. ನಿನ್ನ ವಿಷಯ ಹೇಳಕ್ಕೆ ನಂಗೆ ನೆನಪೇ ಆಗಲಿಲ್ಲ ನೋಡ. ಬರ್ತಾನೆ ಇದು. ನನಗಂತೂ ತುಂಬ ಸಂತೋಷ ಆಗ್ತಾ ಇದೆ. ಅವ್ರ ಮನೆಗೆ ಬಂದ್ಬಿಟ್ರು. ಆದಷ್ಟು ಬೇಗ ನನ್ನ ಮಗ ತ್ರಿಶೂಲು ಬಂದ್ಬಿಟ್ರೆ ಸಾಕು. ಏ ನಂದೀಶ, ಏನೋ ಹೇಳ್ತಿದ್ದಾರೆ ಇವರು? ಹೌದು ಚಿಕ್ಕ ಮಗ, ದೊಡ್ಡ ಮಗ ಬಂದಿದ್ದಾರೆ. ಇದೇನು ಚಿಕ್ಕಬಾಜಿ, ಬಾವಾಜಿ ಮನೆಗೆ ಬಂದಿದ್ದಾರೆ, ನೀವು ಖುಷಿಯಾಗಿರ್ಬೇಕು. ನೀವು ಬೆಂಕಿ ಬಿದ್ದೋರ್ ಥರ ಇದ್ದೀರಾ. ನಾನು ಇಲ್ಲೇ ಇರುವಾಗ ನಾನು ಬಂದಿದ್ದೀನಿ ಅಂತ ಇದ್ದಾರಲ್ಲ, ಇವ್ರಿಗೆ ತಲೆಗೆಲೆ ಕೆಟ್ಟಿದೆಯಾ ಅಥವಾ ನಾಟಕ ಮಾಡ್ತಾ ಇದ್ದಾರೆ? ಗೊತ್ತಾಯ್ತು. ಅವತ್ತು ಮಾಯಾ ನೀವು ದಿಗ್ವಿಜಯನ ಅಂತ ಕೇಳಿ ಒಂದ್ಸಲ ನಂದೀಶ ಕೂಡ ಕೇಳಿದ್ರು. ನನಗೆ ಯಾವುದೋ ಒಂದು ವರ್ತನೆ ನಾನೇ ದಿಗ್ವಿಜಯ ಅನ್ನೋ ಅನುಮಾನಕ್ಕೆ ಕಾರಣ ಆಗಿದೆ. ಅದಕ್ಕೆ ಈ ರೀತಿ ಪರೀಕ್ಷೆ ಮಾಡೋ ಥರ ಮಾತಾಡ್ತಾ ಇದ್ದಾರೆ. ನಾನು ಯಾವುದೇ ಕಾರಣಕ್ಕೂ ಗುಟ್ಟು ಬಿಟ್ಕೊಡೋದಿಲ್ಲ. ನನ್ನ ರೂಪ ನನಗೆ ಸಿಗೋವರೆಗೂ, ಆ ರೂಪ ನನಗೆ ಸಿಕ್ಕ ಮೇಲೂ ಇವನು ಧನಂಜಯ ಅನ್ನೋದೇ ಎಲ್ಲರ ನಂಬಿಕೆ ಆಗಿದೆ. ನನ್ನ ಎಚ್ಚರಿಕೆಯಲ್ಲಿ ನಾನಿರಬೇಕು. ಏನೋ ಧನಂಜಯ್, ನಾವೆಷ್ಟು ಸಂತೋಷದ ವಿಷಯ ಹೇಳ್ತಾ ಇದ್ದೀವಿ, ನೀ ನೋಡಿದ್ರೆ ಏನೋ ನಿನ್ನ ಪಾಡಿಗೆ ನೀನು ಯೋಚನೆ ಮಾಡ್ತಾ ಇದೆಯಲ್ಲ, ಏನು? ಹಾಗೇನೂ ಇಲ್ಲಮ್ಮ. ಅದೇ ಸಂತೋಷ ಕೂಡ ಕೆಲವು ಸಲ ಮಾತುಗಳನ್ನ ಮರೆಸ್ಬಿಡುತ್ತೆ ಅಂತ ಹೇಳ್ತಾರಲ್ಲ, ಈಗ ನನಗೂ ಕೂಡ ಹಾಗೇ ಆಗಿದೆ. ನಾನೇ ಇಲ್ಲಿರ್ಬೇಕಾದ್ರೆ ಅಣ್ಣ ಬಂದಿದ್ದಾನೆ ಅಂತ ಹೇಳ್ತಿದಾರಲ್ಲ, ಯಾವ ಅಣ್ಣ? ಇಲ್ಲ, ನಾನೇ ದಿಗ್ವಿಜಯ್ ಅಂತ ಬಾಯಿ ಬಿಡ್ಲಿ ಅಂತ ಇವರೇನಾದ್ರೂ ಉಪಾಯ ಮಾಡ್ತಿದಾರ? ಓ, ಇದೆಲ್ಲ ಆದಿಶೇಷ ಮತ್ತೆ ನಾಗಿಣಿಯ ಷಡ್ಯಂತ್ರ ಏನಾದರೂ ಇರಬಹುದಾ? ಇವರು ಅದು ಯಾವ ನಾಟಕ ಆಡಿದ್ರು, ಎಷ್ಟೇ ಅನುಮಾನ ಪಟ್ಟರು ನಾನು ಸೋಲಲ್ಲ. ಇವರ ಅನುಮಾನ ಈಗಲೇ ಕ್ಲಿಯರ್ ಮಾಡಬೇಕು.
ಹಾಂ ಅಮ್ಮ, ಅಣ್ಣ ಇಲ್ಲಮ್ಮ. ಅಣ್ಣನ ನೋಡಬೇಕು ಅಂತ ನನಗೂ ಆಸೆ ಆಗ್ತಾ ಇದೆ. 25 ವರ್ಷಗಳ ನಂತರ ನೋಡ್ತೀನಿ ಅಂತ ನಿಜಕ್ಕೂ ನಾನು ಅಂದ್ಕೊಂಡೇ ಇರಲಿಲ್ಲ. ಈಗಲೇ ನಾನು ಅಣ್ಣನ ನೋಡಬೇಕು. ಎಲ್ಲಿದ್ದಾನೆ ಅಣ್ಣ? ಅಣ್ಣ ಅಣ್ಣ ಅಣ್ಣ, ಬಾ, ಎಲ್ಲಿದ್ಯಾ? ನೀನು ಯಾರು ಹೇಳು. ದಿಗ್ವಿಜಯ. ನಾನು ದಿಗ್ವಿಜಯ. ಏನು ಹಾಗೆ ನೋಡ್ತಿದ್ಯಾ? 25 ವರ್ಷದಿಂದ ಹೇಗಿದ್ಯೋ ಹಾಗೆ ಇದೆಯಲ್ಲ, ಚೂರು ಬದಲಾಗಿಲ್ಲ. ನನಗೊಂದು ಸ್ವಲ್ಪ ಟಿಪ್ಸ್ ಕೊಡಪ್ಪ. ಏಯ್, ಯಾರು? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.